ಭಗವಂತ ಇದ್ದೇ ಇದ್ದಾನೆ, ಆದರೆ ಕಾಣುವ ಶಕ್ತಿ ನಮ್ಮ ಕಣ್ಣಿಗಿಲ್ಲ ಅಂತ ನಾವು ಹೇಳ್ಬೋದು. ವಸ್ತು ಇದ್ದ ಮೇಲೆ ಕಾಣಬೇಕಲ್ಲ. ಕಾಣದೇ ಇದ್ದ ವಸ್ತುವನ್ನು ಇದೆ ಅಂತ ಹೇಗೆ ನೀವು ಅದನ್ನು ನಿರ್ಣಯ ಮಾಡೋದಾದರೂ ಹೇಗೆ ಅಂತ ಪ್ರಶ್ನೆ ಬರ್ಬೋದು. ಅದಕ್ಕೆ ಧ್ರುವರಾಜರು ಅದಕ್ಕೆ ನಾಸ್ತಿಕರ ಪ್ರಶ್ನೆಗೆ ಉತ್ತರ ಕೊಡ್ತಾರೆ, ಇದ್ದ ವಸ್ತು ಎಲ್ಲ ಕಾಣಬೇಕು ಅಂತ ನಿಯಮ ಇಲ್ಲ. ಪ್ರಪಂಚದಲ್ಲಿ ಎಷ್ಟೋ ವಸ್ತುಗಳಿದೆ, ನಾವು ಅದನ್ನೆಲ್ಲ ಕಂಡಿದ್ದೇವೇನು? ನಾವು ಕಾಣಲಿಕ್ಕೆ ಸಾಧ್ಯವೂ ಇಲ್ಲ. ನಮ್ಮಿಂದ ದೂರ ಇರತಕ್ಕಂತಹ ಅನೇಕ ಬೇರೆ 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 ಹೊರ ದೇಶಗಳಲ್ಲಿ ಇರುವ ವಸ್ತುಗಳನ್ನು ನಾವು ಕಂಡೇ ಇಲ್ಲ. ಹಾಗಂತ ಹೇಳಿ ಯಾರಾದರೂ ಕಂಡವರು ತಿಳಿಸಿದರೆ ಅದನ್ನು ಹೇಗೆ ನಾವು ಒಪ್ಪಿಕೊಂಡು ಆ ವಸ್ತು ಇದೆ ಅಂತ ಹೇಳ್ತೇವೋ ಹಾಗೆ ಕಾಣದೇ ಇದ್ದರೂ ವಸ್ತು ಇರಬಹುದು. ಇದು ಆಚಾರ್ಯರ ಸಿದ್ಧಾಂತ. ಇದ್ದ ವಸ್ತುಗಳೆಲ್ಲ ಕಾಣಬೇಕು ಅಂತ ನಿಯಮ ಇಲ್ಲ. ಯಾಕೆಂದರೆ ಕಾಣುವ ಶಕ್ತಿ ನಿಮ್ಮ ಕಣ್ಣಿಗಿಲ್ಲದೆ ಇರ್ಬೋದು. ಹಾಗಂತ ಹೇಳಿ ವಸ್ತು ಇಲ್ಲ ಅಂತ ಹೇಳಬಾರದು. ಕಂಡವರಿದ್ದರೆ ಸಾಕು, ಕಂಡವರು ಹೇಳಿದರೆ ಸಾಕು, ನಾವು ಅದನ್ನು ಒಪ್ಪಬಹುದು. ಹಾಗಾದರೆ ಇಲ್ಲದೇ ಇದ್ದ ವಸ್ತುವನ್ನು ಎಲ್ಲ ಕಡೆ ತುಂಬಿದ ಭಗವಂತನನ್ನು ಇದೆ ಅಂತ ನಾವು ಇದ್ದಾನೆ ಅಂತ ಹೇಳಬೇಕಾದ್ರೆ ಅವನು ನಮ್ಮ ಕಣ್ಣಿಗೆ ಕಾಣಬೇಕಿತ್ತು ಅಂತ ಪ್ರಶ್ನೆ ಬಂದಾಗ ಅದಕ್ಕೆ ಉತ್ತರ ಶಾಸ್ತ್ರಗಳು ಕೊಡ್ತದೆ. ಕಾಣುವ ಶಕ್ತಿ ನಿನಗಿದೆಯಾ ಅನ್ನೋದನ್ನು ಮೊದಲು ತಿಳಿ ಅಂತ ಹೇಳುತ್ತೆ. ಸರಿ, ಹೌದು, ನಮಗೆ ಕಾಣುವ ಶಕ್ತಿ ಇಲ್ಲ, ಕಂಡವರು ಇದ್ದಾರಲ್ಲ. ಹಾಗಾದರೆ ಕಂಡವರು ನೋಡಿದ್ದಾರಾ ಅಂತ ಮತ್ತೆ ನಾವು ಪ್ರಶ್ನೆ ಮಾಡ್ಬೋದು. ಭಗವಂತನನ್ನು ನಾವು ಕಂಡಿಲ್ಲ, ಕಂಡವರಿದ್ದಾರೆ ಅಂತ ನಾವು ಉತ್ತರ ಕೊಟ್ಟೆವು. ಹಾಗಾದರೆ ಕಂಡವರು ನೋಡಿದ್ದಾರೆ. ಹಾಗಾದರೆ ಅವರು ನೋಡಿ ನಾನು ಕಂಡಿದ್ದೇನೆ ಅಂತ ಹೇಳಬೇಕು. ಹಾಗಾದರೆ ದೇವರಿದ್ದಾನೆ ಅಂತ ಹೇಳುವ ನೀವು ದೇವರನ್ನು ನೋಡಿದ್ದೀರಾ ಅಂತ ನಮ್ಮನ್ನು ಪ್ರಶ್ನೆ ಮಾಡಿದ್ರೆ ನಾವು ಉತ್ತರ ಕೊಡೋದು ಬಹಳ ಕಷ್ಟ. ಯಾಕೆಂದರೆ ನಾವು ದೇವರನ್ನು ಕಂಡಿಲ್ಲ. ಕಾಣದೇ ಇದ್ದ ಭಗವಂತನನ್ನು ಕಂಡೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಕಾಣದೇ ಇದ್ದ ವಸ್ತು ಇಲ್ಲ ಅಂತಲೂ ಹೇಳಲಿಕ್ಕೆ ಬರೋದಿಲ್ಲ. ಅದು ಶಾಸ್ತ್ರಗಳು ಸ್ಪಷ್ಟವಾಗಿ ಹೇಳ್ತವೆ. ಹಾಗಾಗಿ ನಾವು ಅವರಿಗೆ ಪೂರ್ಣ ಉತ್ತರವನ್ನು ಕೊಡೋದು ಬಹಳ ಕಷ್ಟ. ಹೌದು, ದೇವರಿದ್ದಾನೆ ಅಂತ ಒಪ್ತೇನೆ, ಶಾಸ್ತ್ರಗಳು ಹೇಳ್ತಾ ಇವೆ. ಆದರೆ ನೀನು ದೇವರನ್ನು ಕಂಡಿದ್ದೀಯಾ ಅಂತ ಕೇಳಿದ್ರೆ ಇಲ್ಲ, ನಾನು ಕಾಣ್ತೀನಿ ಒಂದು ದಿವಸ, ಅಥವಾ ಕಂಡಿದ್ದೇನೆ ಅಂತ ಏನೋ ಜಾರಿಕೆಯ ಉತ್ತರವನ್ನು ಕೊಟ್ಟರೆ ಹಾಗಾದರೆ ಮತ್ತೆ ಪ್ರಶ್ನೆ ಮಾಡ್ತಾನೆ, ನೀನು ಕಂಡ ದೇವರನ್ನು ತೋರಿಸ್ತೀಯಾ ಅಂತ ಕೇಳಿದ್ರೆ ನಾವು ಇನ್ನೊಬ್ಬರಿಗೆ ತೋರಿಸ್ಲಿಕ್ಕೆ ಸಾಧ್ಯವ? ಇವನು ದೇವರು ಅಂತ ಕೈ ಹಿಡಿದು ವಿಗ್ರಹವನ್ನು ನೋಡಿ ಹೇಳಬಹುದಷ್ಟೇ ಹೊರತು ಆ ವಿಗ್ರಹದ ಒಳಗೆ ನ ಪ್ರತೀಕೇನ ಹಿ ಸಹ ಅಂತ ಹೇಳಿದ ಹಾಗೆ ಆ ಪ್ರತೀಕದಲ್ಲಿ ಇರುವ ಭಗವಂತನನ್ನು ಕಾಣಲಿಕ್ಕೆ ನಮ್ಮಿಂದ ಸಾಧ್ಯವೋ ಅಥವಾ ಕಂಡ ಭಗವಂತನನ್ನು ತೋರಿಸಲಿಕ್ಕೆ ನಮ್ಮಿಂದ ಸಾಧ್ಯವೋ ಅಂತ ಪ್ರಶ್ನೆ ಬಂದಾಗ ಆ ಪ್ರಶ್ನೆಗೆ ನಾವು ಉತ್ತರ ಕೊಡಲಿಕ್ಕೆ ಹಿಂಜರಿತೇವೆ. ತೋರಿಸಲಿಕ್ಕೂ ನಮ್ಮಿಂದ ಸಾಧ್ಯವೇ ಇಲ್ಲ. ನಾವು ಕಂಡಿಲ್ಲ ಅಥವಾ ಕಂಡಿದ್ದೇವೆ ಅಂತ ಹೇಳೋದಾದರೆ ಕಂಡವರು ನಮಗೆ ತೋರಿಸಲಿ ಅಂತ ಪ್ರಶ್ನೆ ಬಂದಾಗ ಅದು ಎರಡೂ ಕಾರ್ಯವನ್ನು ನಾವು ಮಾಡಲಿಕ್ಕಾಗೋದಿಲ್ಲ. ನಾವು ಉತ್ತರವನ್ನು ಕೊಡೋದು ಬಹಳ ಕಷ್ಟ. ಇದಕ್ಕೆಲ್ಲ ಉತ್ತರವನ್ನು ಕೊಟ್ಟ ಒಬ್ಬ ಧೀರ ವ್ಯಕ್ತಿ, ಭಗವದ್ಭಕ್ತ, ಪುಟ್ಟ ಬಾಲಕ, ಸಾಧಕನಾದ ಬಾಲಕ ಅಂದರೆ ಅವನೇ ಪ್ರಹ್ಲಾದ, ಭಕ್ತ ಪ್ರಹ್ಲಾದ ಅಂತ ನಾವು ಭಾಗವತದಲ್ಲಿ ಕೇಳ್ತೇವೆ. ಪರಮನಾಸ್ತಿಕನಾದ ಹಿರಣ್ಯಕಶಿಪು ತನ್ನ ತಂದೆ ಪ್ರಶ್ನೆ ಮಾಡ್ತಾನೆ, ಎಲ್ಲಿದ್ದಾನೆ ದೇವರು ಅಂತ. ಎಲ್ಲ ಕಡೆ ಇದ್ದಾನೆ ಭಗವಂತ, ತುಂಬಿದ್ದಾನೆ ಎಲ್ಲ ಕಡೆ, ವ್ಯಾಪ್ತನಾಗಿದ್ದಾನೆ. ವ್ಯಾಪ್ತಿಂಚ ಭೂತೇಶು ಅಖಿಲೇಶು ಚಾತ್ಮನ. ಎಲ್ಲಿಲ್ಲ ಭಗವಂತ ಅಂತ ಕೇಳ್ತಾನೆ. ಎಲ್ಲಿದ್ದಾನೆ ಅಂತ ಪ್ರಶ್ನೆ ಮಾಡಿದಾಗ ಹಿರಣ್ಯಕಶಿಪು ಭಕ್ತನಾದ ಪ್ರಹ್ಲಾದ ಉತ್ತರ ಕೊಟ್ಟಿದ್ದೇನು ಅಂದರೆ, ಎಲ್ಲಿಲ್ಲ ದೇವರು ಹೇಳು ನೀನು. ಅರ್ಥಾತ್ ಎಲ್ಲ ಕಡೆ ತುಂಬಿದ್ದಾನೆ ಭಗವಂತ. ಹಾಗಾದರೆ ಎಲ್ಲ ಕಡೆ ದೇವರಿದ್ದಾನಲ್ಲ, ಎದುರಿಗೆ ಕಾಣುವ ಈ ಕಂಬದಲ್ಲಿ ಭಗವಂತ ಇದ್ದಾನ ಅಂತ ಕೇಳ್ತಾನೆ. ತೋರಲಿ, ಎಲ್ಲ ಕಡೆ ತುಂಬಿದ ಭಗವಂತ, ನಿನ್ನ ಭಗವಂತ ನನಗೆ ಕಣ್ಣಿಗೆ ಕಾಣಲಿ, ನೋಡೋಣ ಅಂತ ಮೊಟ್ಟ ಮೊದಲ ಪ್ರಶ್ನೆ ಮಾಡಿದ್ದು ಹಿರಣ್ಯಕಶಿಪು. ನಾಸ್ತಿಕ, ಪರಮನಾಸ್ತಿಕ ಹಿರಣ್ಯಕಶಿಪು. ಈಶ್ವರೋಹಂ ಅಹಂಭೋಗಿ ಅಂತ ಹೇಳಿದವ. ನನಗಿಂತ ಇನ್ನೊಬ್ಬ ಭಗವಂತ ಅಂತ ದೇವರು ಅಂತಿಲ್ಲ, ನಾನೇ ದೇವರು ಅಂತ ಹೇಳಿದವ. ನನ್ನನ್ನೇ ಪೂಜೆ ಮಾಡಬೇಕು ಅಂತ ಹೇಳಿದವ ಹಿರಣ್ಯಕಶಿಪು. ಹಾಗಾದರೆ ನಿನ್ನ ದೇವರು ಎಲ್ಲ ಕಡೆ ಇರೋದಾದರೆ ಭಗವಂತ ಅಂತ ಹೇಳ್ತೀಯಲ್ಲ, ಅವನು ಕಾಣಲಿ ಅಂತ ಪ್ರಶ್ನೆ ಮಾಡಿದಾಗ ಅದಕ್ಕೆ ಪ್ರಹ್ಲಾದ ಉತ್ತರ ಕೊಟ್ಟದ್ದೇನು ಅಂತಂದರೆ, ನಿನಗೆ ಮಾತ್ರ ಅಲ್ಲ, ಇಡೀ ಜಗತ್ತಿಗೆ ಭಗವಂತನನ್ನು ಕಾಣುವ ಹಾಗೆ ಮಾಡ್ತೀನಿ. ನಾನೂ ದೇವರನ್ನು ಕಂಡಿದ್ದೇನೆ, ಕಂಡ ಭಗವಂತನನ್ನು ತೋರಿಸುವ ಸಾಮರ್ಥ್ಯ
ಪ್ರಹ್ಲಾದನಿಗಿದೆ ಅನ್ನೋದನ್ನು ಭಾಗವತ ಉಲ್ಲೇಖ ಮಾಡುತ್ತೆ. ಇವತ್ತು ನಮ್ಮನ್ನು ಕೇಳಿದ್ರೆ ನೀನು ಕಂಡ ದೇವರನ್ನು ತೋರಿಸು ಅಂದರೆ ನಾನು ತೋರಿಸಲಿಕ್ಕಾಗೋದಿಲ್ಲ. ಆದರೆ ಪ್ರಹ್ಲಾದ ಧೈರ್ಯವಾಗಿ ಹೇಳ್ತಾನೆ, ನಾನು ಕಂಡ ಭಗವಂತ ದೇವರಿದ್ದಾನೆ ಅಂತ ಮೊದಲು ಸಮರ್ಥನೆ ಮಾಡ್ದ. ಪರಮಾತ್ಮ ಇದ್ದಾನೆ, ಶಾಸ್ತ್ರಗಳು ಭಗವಂತ ಇದ್ದಾನೆ ಅಂತ ಹೇಳ್ತಾ ಇದೆ. ಆದರೆ ಇದ್ದ ಪರಮಾತ್ಮ ಕಾಣಬೇಕಲ್ಲ, ನೀನು ಕಂಡಿದ್ದೀಯಾ ಅಂತ ಕೇಳ್ತಾನೆ. ಹೌದು, ನಾ ಕಂಡಿದ್ದೇನೆ ಅಂತ ಹೇಳ್ತಾನೆ. ಹಾಗಾದರೆ ಕಂಡ ಭಗವಂತನನ್ನು ತೋರಿಸು ಅಂತ ಪ್ರಶ್ನೆ ಮಾಡಿದಾಗ ಆಗ ಪ್ರಹ್ಲಾದ ಧೈರ್ಯವಾಗಿ ಉತ್ತರ ಕೊಡ್ತಾನೆ, ಹೌದು, ಎಲ್ಲ ಕಡೆ ತುಂಬಿದ ಭಗವಂತ ಈ ಕಂಬದಲ್ಲೂ ಇದ್ದಾನೆ ಅಂತ ಹೇಳ್ತಾನೆ. ಹಾಗಾದರೆ ಈಗ ನಿನ್ನನ್ನೇ ಸಂಹಾರ ಮಾಡ್ತೇನೆ, ನಿನ್ನನ್ನು ರಕ್ಷಣೆ ಮಾಡಲಿಕ್ಕೆ ಆ ಭಗವಂತ ಇರುವುದಾದರೆ ಬರಲಿ ಅಂತ ಜೋರಾಗಿ ಕಂಬಕ್ಕೆ ಪೆಟ್ಟು ಕೊಡ್ತಾನೆ. ಚಿತ್ರ ವಿಚಿತ್ರವಾದ ಶಬ್ದ ಬರ್ತದೆ. ಇಡೀ ಜಗತ್ತಿನ ಸಮುದ್ರಗಳೆಲ್ಲ ಉಕ್ಕೇರಿ ಆ ಶಬ್ದಕ್ಕೆ ಸಮುದ್ರಗಳು ಹರಿತಾ ಇವೆ. ಅಂತಹ ಸಂದರ್ಭದಲ್ಲಿ ಜಗದೊಡೆಯನಾದ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದ ವ್ಯಾಪ್ತನಾದ ಆ ನರಸಿಂಹದೇವರು ಕಂಬದಿಂದ ಬರ್ತಾರೆ. ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಶು ಅಖಿಲೇಶು ಚಾತ್ಮನಃ ಅದೃಶ್ಯತ ಅತ್ಯದ್ಭುತ ರೂಪಮುದ್ವಹನ್ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ. ನೋಡಿ, ವಿಚಿತ್ರವಾದ ರೂಪವನ್ನು ತೊಟ್ಟು ಬರ್ತಾನೆ ಪರಮಾತ್ಮ. ನ ಮೃಗಂ ನ ಮಾನುಷಂ. ನಾವು ನರಸಿಂಹ ಅಂತ ಹೇಳಿಬಿಡ್ತೇವೆ, ಆದರೆ ಭಾಗವತ ಏನು ಉಲ್ಲೇಖ ಮಾಡುತ್ತೆ ಅಂದರೆ ನರನೂ ಅಲ್ಲ ಸಿಂಹನೂ ಅಲ್ಲ ಅಂತ ಹೇಳುತ್ತೆ. ಇಂತಹ ವಿಚಿತ್ರವಾದ ರೂಪ. ಮುಖವನ್ನು ನೋಡಿ ಸಿಂಹದ ಮುಖ ಇದೆ ಅಂತ ಇದು ಸಿಂಹ ಅಂತ ಪ್ರಾಣಿ ಅಂತ ಹೇಳೋಣ ಅಂದರೆ ದೇಹ ಎಲ್ಲ ಮನುಷ್ಯನಂತೆ ಇದೆ, ಹೃದಯ ಎಲ್ಲ ಮನುಷ್ಯನಂತೆ ಇದೆ. ಆದ್ದರಿಂದ ಇವನನ್ನು ಸಿಂಹ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಹೋಗಲಿ, ಮನುಷ್ಯನೇ ಅಂತ ಹೇಳೋಣ ಅಂದರೆ ಹೃದಯ ಎಲ್ಲ ಮನುಷ್ಯನದ್ದಾದರೆ ಮುಖ ನೋಡಿದ್ರೆ ಅದು ಸಿಂಹದಂತೆ. ಆದ್ದರಿಂದ ಇವನು ಮನುಷ್ಯ ಅಂತಲೂ ಹೇಳಲಿಕ್ಕೆ ಬರೋದಿಲ್ಲ. ನ ಮೃಗಂ ನ ಮಾನುಷಂ. ಆದ್ದರಿಂದ ಈ ವಿರುದ್ಧ ಧರ್ಮಗಳು, ಪಶುತ್ವ ಮತ್ತು ಮನುಷ್ಯತ್ವ ಅನ್ನುವ ಎರಡೂ ಧರ್ಮಗಳು ಒಂದು ಕಡೆ ಪ್ರಪಂಚದಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅದು ಕಾಣುವುದಾದರೆ ಅದು ಭಗವಂತನಲ್ಲಿ ಮಾತ್ರ ಅನ್ನುವ ಒಂದು ತತ್ವವನ್ನು ಶ್ರೀಮದ್ ಭಾಗವತ ನಮಗೆ ತಿಳಿಸಿಕೊಟ್ಟು ಪ್ರಹ್ಲಾದ ಹೇಳ್ತಾನೆ, ನೋಡು ಆ ಭಗವಂತ ಬರ್ತಾನೆ, ಈಗ ನೀನು ರಕ್ಷಣೆಗೆ ಒಳಗಾಗು, ನೋಡೋಣ, ನಿನ್ನನ್ನು ನೀನು ರಕ್ಷಿಸಿಕೋ ಅಂತ ಪ್ರಶ್ನೆ ಮಾಡಿದಾಗ ಅವನಿಗೆ ರಕ್ಷಣೆಗೆ ಒಳಗಾಗದಂತೆ ಕೈಚೆಲ್ಲಿ ಕೂತು ಕೊನೆಗೆ ನರಸಿಂಹ ಅವನನ್ನು ಅನಾಯಾಸವಾಗಿ ಸಂಹರಿಸಿದ ಅಂತ ಸಪ್ತಮಸ್ಕಂದ ಭಾಗವತದಲ್ಲಿ ನಾವು ಕೇಳ್ತೇವೆ. ಹಾಗಾಗಿ ನಾವು ದೇವರಿದ್ದಾನೆ ಅಂತ ಮೊಟ್ಟ ಮೊದಲು ಸಮರ್ಥನೆ ಮಾಡಬೇಕು. ಶಾಸ್ತ್ರಗಳ ಮೂಲಕ ಸಮರ್ಥನೆ ಮಾಡಿದ ಭಗವಂತನನ್ನು ನಾವು ಕಾಣಬೇಕು. ಕಂಡ ಪರಮಾತ್ಮನನ್ನು ಕಂಡ ಮೇಲೆ ಇನ್ನೊಬ್ಬರು ನನಗೆ ತೋರಿಸು ಅಂತ ಹೇಳಿದಾಗ ಈ ಭಗವಂತ ಹೀಗಿದ್ದಾನೆ ಅಂತ ತೋರಿಸುವ ಸಾಮರ್ಥ್ಯ ಅದು ಬರಬೇಕು. ಅದು ದೇವತೆಗಳಿಗೆ ಮಾತ್ರ ಸಾಧ್ಯ, ಅದು ನಮಗೆ ಮನುಷ್ಯರಿಗೆ ಅದು ಸಾಧ್ಯ ಇಲ್ಲ ಅನ್ನುವುದನ್ನು ನಾವು ಭಾಗವತದಲ್ಲಿ ಕಾಣ್ತೇವೆ. ನದೇವ ಪದವೀಂ ಪ್ರಾಪ್ತಾ ಬ್ರಹ್ಮದರ್ಶನ ವರ್ಜಿತಾ ಅಂತ ಶ್ರೀಮದ್ ಆಚಾರ್ಯರು ಒಂದು ನಿರ್ಣಯವನ್ನು ಕೊಡ್ತಾರೆ. ದೇವತ್ವ ಪದವಿಗೆ ಯಾರು ಹೋಗಿದ್ದಾರೆ, ಯಾರು ದೇವತೆಗಳಿದ್ದಾರೆ, ಪರಮಾತ್ಮನನ್ನು ಪ್ರತ್ಯಕ್ಷವಾಗಿ ಯಾರು ಕಾಣುತ್ತಾರೆ ಅವರೇ ನಿಜವಾದ ದೇವತೆಗಳು. ಅವರು ಇನ್ನೊಬ್ಬರಿಗೆ ದೇವರನ್ನು ತೋರಿಸುವ ಸಾಮರ್ಥ್ಯ ಆ ದೇವತೆಗಳಿಗಿರುತ್ತೆ. ಆದ್ದರಿಂದ ನಾವು ದೇವತೆಗಳ ಒಳಗಿದ್ದ ಭಗವಂತನನ್ನು ಆರಾಧಿಸಬೇಕು. ಯಾಕೆ ಅಂತಂದರೆ ದೇವತೆಗಳಿಂದ ಸಹಿತನಾದ ಭಗವಂತನನ್ನು ಆರಾಧಿಸಬೇಕು. ಸಶ್ರೀಕಾಯ ಸಪರಿವಾರಾಯ ಶ್ರೀ ಲಕ್ಷ್ಮೀನಾರಾಯಣಾಯ ನಮಃ ಅಂತ ನಾವು ದೇವರ ಪೂಜೆ ಮಾಡುವ ಸಂದರ್ಭದಲ್ಲಿ ಎಲ್ಲ ದೇವತೆಗಳು ಪರಿವಾರ ದೇವತೆಗಳಿಂದ ಕೂಡಿದ ಭಗವಂತನನ್ನು ಪೂಜಿಸುವ ಪದ್ಧತಿ ನಮ್ಮ ವೈಷ್ಣವ ಪದ್ಧತಿ. ಹಾಗಾಗಿ ಆ ದೇವತೆಗಳು ತಾವು ಪರಮಾತ್ಮನನ್ನು ಕಂಡು ಜಗತ್ತಿಗೆ ಇದ್ದಾನೆ ಅಂತ ತೋರಿಸಿದ್ದಾರೆ ಅನ್ನೋದನ್ನು ಪ್ರಹ್ಲಾದನ ಚರಿತ್ರೆಯ ಮೂಲಕ ನಾವು ಕಾಣಬಹುದು. ಅಂದಮೇಲೆ ಆ ಭಕ್ತ ಪ್ರಹ್ಲಾದನ ಮುಂದೆ ನರಸಿಂಹ ತಾನು ಅವತಾರ ಮಾಡಿ ಬಂದಾಗ ಭಯಂಕರವಾದ ರೂಪವನ್ನು ತೊಟ್ಟು ಬಂದಿದ್ದಾನೆ. ಎಷ್ಟು ಅಂದರೆ ದೇವತೆಗಳಿಗೂ ಆ ರೂಪವನ್ನು ನೋಡಿದಾಗ ಭಯಂಕರವಾದ ಕರಾಳ ರೂಪವನ್ನು ಕಂಡಾಗ ಹೆದರಿದ್ದಾರೆ, ದೇವತೆಗಳು ಹೆದರಿ ಹೋಗಿದ್ದಾರೆ. ಅಂತಹ ನರಸಿಂಹನ ಮುಂದೆ ಬಂದು ನಿಂತಾಗ ಭಕ್ತ ಪ್ರಹ್ಲಾದ ಆ ನರಸಿಂಹನನ್ನು ಅನುಗ್ರಹವನ್ನು ಪಡಿಬೇಕಾದರೆ ಮಾಡಿದ್ದೇನು ಕೆಲಸ ಅಂದರೆ ಆ ನರಸಿಂಹನಿಗೆ ಸಂಪತ್ತು ಕೊಟ್ಟನ, ಹಣ ಕೊಟ್ಟನ, ಅಥವಾ ಏನಾದರೂ ಅವನನ್ನು ತೃಪ್ತಿಪಡಿಸಬೇಕು ಅಂತ ಬೇರೆ ಮಾರ್ಗದಿಂದ ಪ್ರಯತ್ನ ಪಟ್ಟಣ ಅಂತಂದರೆ ಯಾವ ಪ್ರಯತ್ನವೂ ಇಲ್ಲದೆ ಕೇವಲ ಪ್ರಹ್ಲಾದ ಮಾಡಿದ್ದೇನು ಅಂದರೆ ಆ ನರಸಿಂಹನನ್ನು ಸ್ತೋತ್ರ ಮಾಡ್ತಾನೆ ಭಕ್ತಿಯಿಂದ. ನರಸಿಂಹ ಸ್ತುತಿ ಅಂತ ಭಾಗವತದಲ್ಲಿ ಸಪ್ತಮಸ್ಕಂದದಲ್ಲಿ ಪ್ರಹ್ಲಾದ ಕೃತ ನರಸಿಂಹನ ಸ್ತುತಿ ನಾವು ಕೇಳ್ತೇವೆ. ಸುಮಾರು ಒಂದು 40 ಶ್ಲೋಕಗಳಿದೆ, ಬಹಳ ಸುಂದರವಾದ ಶ್ಲೋಕಗಳು. ಆ ಶ್ಲೋಕಗಳ ಮೂಲಕ ನರಸಿಂಹನನ್ನು ಆ ಪ್ರಹ್ಲಾದ ಸ್ತೋತ್ರ ಮಾಡ್ತಾನೆ.
ಕೊನೆಗೆ ಆ ಸ್ತೋತ್ರಕ್ಕೆ ಮೆಚ್ಚಿ ನರಸಿಂಹದೇವರು ಅಭಯ ಹಸ್ತವನ್ನು ಪ್ರಹ್ಲಾದನ ಮೇಲೆ ಇಟ್ಟು ಅವನಿಗೆ ವಿಶೇಷವಾದ ಅನುಗ್ರಹವನ್ನು ಮಾಡಿದ ಅನ್ನುವ ಕಥೆಯನ್ನು ಕೂಡ ಭಾಗವತದಲ್ಲಿ ನಾವು ಕೇಳ್ತೇವೆ. ಹೀಗೆ ಪ್ರತಿಯೊಬ್ಬ ಸಾಧಕರೂ ಕೂಡ ಭಗವಂತನನ್ನು ಮೆಚ್ಚಿಸಲಿಕ್ಕೆ ಕಲಿಯುಗದಲ್ಲಿ ಸುಲಭವಾದ ಉಪಾಯವನ್ನು ಏನೋ ಅನ್ನೋದನ್ನು ನಾವು ಕಂಡುಹಿಡಿದುಕೊಳ್ಳಬೇಕಾದರೆ ಭಾಗವತಾದಿ ಪುರಾಣಗಳಲ್ಲಿ ನಾವು ಕಾಣಬೇಕು. ದೇವತೆಗಳು ಆಗಲಿ ಅಥವಾ ಭಗವದ್ಭಕ್ತರಾಗಲಿ ಪರಮಾತ್ಮನನ್ನು ಸ್ತೋತ್ರ ಮಾಡಿ ಪ್ರಾರ್ಥನೆ ಮಾಡಿ ಅವನ ಅನುಗ್ರಹಕ್ಕೆ ಪಾತ್ರರಾಗಿ ಅವನನ್ನು ಕಂಡು ಅವನನ್ನು ಮೆಚ್ಚಿಸಿ ಅವನ ಅನುಗ್ರಹವನ್ನು ಪಡೆದಿದ್ದಾರೆ ಸಾಧಕರಾದ್ದರಿಂದಾಗಿ ನಾವು ಪ್ರತಿನಿತ್ಯ ದೇವರನ್ನು ಸ್ತೋತ್ರ ಮಾಡಬೇಕಂತ. ಇದರಿಂದ ಭಗವಂತ ಪ್ರೀತನಾಗ್ತಾನೆ, ಸ್ತೋತ್ರ ಪ್ರಿಯ ಅವನು. ಆದ್ದರಿಂದಲೇ ದಾಸರು ಹೇಳ್ತಾರೆ ವೇದ ಪಾರಾಯಣ ಪ್ರಿಯನ ಅಂತ. ಅಂದರೆ ಪರಮಾತ್ಮನನ್ನು ನಾವು ತಿಳ್ಕೊಳ್ಬೇಕಾದ್ರೆ ಅವನ ಸ್ವರೂಪ ನಮಗೆ ತಿಳಿಬೇಕಾದರೆ ವೇದಗಳಿಂದ ಅವನನ್ನು ತಿಳಿದುಕೊಳ್ಬೇಕು. ವೇದಗಳು ಅವನ ಸ್ವರೂಪವನ್ನು ತಿಳಿಸಿಕೊಡ್ತಾ ಇವೆ, ಅವನ ಗುಣಗಳನ್ನು ತಿಳಿಸಿಕೊಡ್ತಾ ಇದೆ. ನೀರಾಜನದಿಂದ ಅರ್ಚಿಸು ಮೆಚ್ಚಿಸು ವೇದ ಪಾರಾಯಣ ಪ್ರಿಯನ. ಪರಮಾತ್ಮನನ್ನು ಅರ್ಚಿಸಬೇಕು, ಮೆಚ್ಚಿಸಬೇಕು. ಅವನು ಮೆಚ್ಚಬೇಕಾದರೆ ಏನು ಮಾಡಬೇಕು ಅಂದರೆ ಪಾರಾಯಣ ಪ್ರಿಯನ, ವೇದ ಪಾರಾಯಣ ಪ್ರಿಯನ. ಅಂದರೆ ವೇದಗಳ ಮೂಲಕ ಅವನ ಸ್ವರೂಪವನ್ನು ತಿಳ್ಕೊಂಡು ಅವನ ಗುಣಗಳ ಚಿಂತನೆ, ವೇದಗಳ ಮೂಲಕ ಅವನನ್ನು ಯಾರು ಸ್ತೋತ್ರ ಮಾಡ್ತಾರೆ ಅಪೌರುಷೇಯವಾದ ಶಬ್ದಗಳಿಂದ, ಅದರಿಂದ ಭಗವಂತ ಪ್ರೀತನಾಗಿ ನಮಗೆ ಅನುಗ್ರಹವನ್ನು ಮಾಡ್ತಾನೆ. ಕಲಿಯುಗದಲ್ಲಿ ಬೇಗ ಅವನನ್ನು ಮೆಚ್ಚಿಸಲಿಕ್ಕಾಗತ್ತೆ. ಇದು ಸುಲಭವಾದ ಮಾರ್ಗ ಎಂಬುದಾಗಿ ಶಾಸ್ತ್ರಗಳು ನಮಗೆ ತಿಳಿಸಿಕೊಟ್ಟಿವೆ. ಆದರೆ ವೇದಗಳನ್ನು ಅಧ್ಯಯನ ಮಾಡುವ ಅಧಿಕಾರ ಎಲ್ಲರಿಗೂ ಇಲ್ಲ. ಹಾಗಾದರೆ ದೇವರ ಸ್ವರೂಪವನ್ನು ಹೇಗೆ ತಿಳಿಬೇಕು, ಹೇಗೆ ತಿಳ್ಕೊಂಡು ಅವನನ್ನು ಉಪಾಸನೆ ಮಾಡಬೇಕು ಅಂತ ಪ್ರಶ್ನೆ ಬಂದಾಗ ಆ ವೇದಗಳ ಸಾರವನ್ನೇ ಜಗತ್ತಿಗೆ ನೀಡಿದ ದೇವತೆಗಳು ಅಪರೋಕ್ಷ ಜ್ಞಾನಿಗಳೆಲ್ಲ ಇದ್ದಾರೆ. ಅದರಲ್ಲಿ ಒಬ್ಬರು ವಾದಿರಾಜಗುರು ಸಾರ್ವಭೌಮರು ಮಹಾನುಭಾವರು. ಅವರು ಅನೇಕ ಸ್ತೋತ್ರಗಳನ್ನು ಮಾಡಿ ಹೈಗ್ರೀವ ರೂಪಿಯಾದ ಭಗವಂತನ ಮುಂದೆ ನಿಂತು ಅವನನ್ನು ಪ್ರತ್ಯಕ್ಷೀಕರಿಸಿಕೊಂಡು ಅವನನ್ನು ಕಾಣ್ತಾ ಅವನನ್ನು ಸ್ತೋತ್ರ ಮಾಡಿದ್ದಾರೆ. ಆ ಸ್ತೋತ್ರಕ್ಕೆ ಹೈಗ್ರೀವ ರೂಪಿಯಾದ ಭಗವಂತ ಮೆಚ್ಚಿ ಅನುಗ್ರಹವನ್ನು ಮಾಡಿದ್ದಾನೆ. ಆ ಅನುಗ್ರಹವನ್ನು ಪಡೆದುಕೊಂಡ ದಿವ್ಯವಾದ ಸ್ತುತಿ ಇವತ್ತು ದಾಖಲೆ ಮಾಡಿಟ್ಟಿದ್ದಾರೆ. ಅದೇ ಬಹಳ ಪ್ರಸಿದ್ಧವಾದದ್ದು ಪ್ರಾರ್ಥನಾ ದಶಕ ಸ್ತುತಿ ಅಂತ. ಬಹಳ ಸುಂದರವಾದ ಸ್ತೋತ್ರ, ಕೆಲವೇ ಶ್ಲೋಕಗಳಿದೆ. ಪ್ರಾರ್ಥನಾ ದಶಕ ಅಂತ ಹೇಳ್ತಾರೆ. 10 ಶ್ಲೋಕಗಳಿವೆ. ಆ ಶ್ಲೋಕಗಳಿಂದ ಕೂಡಿದ ವಾದಿರಾಜರು ಮಾಡಿದ ಭಗವಂತನ ಸ್ತುತಿ ಏನಿದೆ ಅದನ್ನು ಪ್ರತಿನಿತ್ಯ ದೇವರ ಮುಂದೆ ನಿಂತು ನಾವು ಹೇಳಿದರೆ ಭಗವಂತ ನಮ್ಮ ಸ್ತೋತ್ರಕ್ಕೆ ಮೆಚ್ಚಿ ಅನುಗ್ರಹ ಮಾಡಿ ನಮ್ಮನ್ನು ತನ್ನ ದಿವ್ಯ ದೃಷ್ಟಿಯಿಂದ ಭಗವಂತ ಕಾಣ್ತಾನೆ, ಕಂಡು ನಮಗೆ ಅನುಗ್ರಹವನ್ನು ಮಾಡ್ತಾನೆ ಅನ್ನುವುದನ್ನು ನಾವು ಪ್ರಾರ್ಥನಾ ದಶಕ ಸ್ತುತಿಯಲ್ಲಿ ನಾವು ಕಾಣಬಹುದು. ಆದ್ದರಿಂದಾಗಿ ನಾಳೆಯಿಂದ ಇವತ್ತು ಪೀಠಿಕೆಯ ರೂಪದಲ್ಲಿ ಆ ಸ್ತೋತ್ರದ ಮಹತ್ವ ಏನು ಅನ್ನೋದನ್ನು ನಾವು ನೋಡಿದ್ದೇವೆ. ಅಂತಹ ವಾದಿರಾಜರು ರಚಿಸಿದ ಪ್ರಾರ್ಥನಾ ದಶಕ ಸ್ತುತಿಯ ಪ್ರವಚನವನ್ನು ನಾಳೆಯಿಂದ ಅದನ್ನು ಭಗವಂತನಿಗೆ ನಾವು ಅರ್ಪಿಸಿ ಅನೇಕ ವ್ಯಾಖ್ಯಾನಗಳನ್ನು ಇಟ್ಟುಕೊಂಡು ಆ ಸ್ತುತಿ ಹೇಗೆ ಹೊರಟಿದೆ, ಭಗವಂತನ ಮಹಿಮೆಯನ್ನು ಹೇಗೆ ಹೇಳುತ್ತದೆ, ಸಾಕ್ಷಾತ್ ಹೈಗ್ರೀವ ರೂಪಿಯಾದ ಭಗವಂತನೇ ಆ ಕೃಷ್ಣ, ಅವನೇ ನರಸಿಂಹ ಅನ್ನುವ ಭಗವದ್ ರೂಪಗಳಲ್ಲಿ ಅಭೇದ ಚಿಂತನೆ ಮಾಡಿ ಅವನನ್ನು ಸ್ತೋತ್ರ ಮಾಡಿ ಅವನನ್ನು ಪ್ರಾರ್ಥನೆ ಮಾಡಿ ಅವನನ್ನು ಮೆಚ್ಚಿಸಬೇಕು. ಹೇಗೆ ಅವನನ್ನು ನಾವು ಒಲಿಸಿಕೊಳ್ಳಬೇಕು ಅನ್ನುವುದರ ಒಂದು ಗುಟ್ಟು ಈ ಸ್ತೋತ್ರದಲ್ಲಿ ವಾದಿರಾಜರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅದೆಲ್ಲವನ್ನು ಕೂಡ ನಾಳೆಯ ದಿವಸ ಸೇರಿದಾಗ ಅದನ್ನು ಶ್ರವಣ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಪ್ರವಚನ ಕುಸುಮವನ್ನು ಭಗವಂತನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರಯೇ ನಮಃ.